ಪರಿಸರ ದಿನದಂದು ಮಕ್ಕಳ ಕಲರವ, ಬಣ್ಣ ಬಣ್ಣದ ಚಿತ್ತಾರ, ಮಕ್ಕಳ ಭಾವನೆ, ಕಲ್ಪನೆಗಳು ಮತ್ತು ಆಲೋಚನೆ ಅನಾವರಣ. ಚಾಮರಾಜಪೇಟೆಯಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಕೇಂದ್ರ ವಲಯದ ಚಾಮರಾಜಪೇಟೆಯ ಬಿಬಿಎಂಪಿ ಶಾಲೆಯಲ್ಲಿ. ಪರಿಸರ ದಿನದ ಅಂಗವಾಗಿ ಸ್ವಚ್ಛ ಸರ್ವೇಕ್ಷಣ್ 2026-2027 ಭಾಗವಾಗಿ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಹಾಗೂ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಆಯೋಜಿಸಿತ್ತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಚಾಮರಾಜಪೇಟೆ ಡಿವಿಷನ್ನಿಂದ ಬಿಬಿಎಂಪಿ ಶಾಲೆಯಲ್ಲಿ ವಿಶೇಷ ಕಾರ್ಯಾಗಾರ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆಯ ಶಾಸಕರಾದ ಜಮೀರ್ ಅಹಮದ್ ಖಾನ್ ರವರ ಆಪ್ತ ಸಹಾಯಕ ಆಯೂಬ್, ಎಜಿಎಂ ಶೋಭಾಗೌಡ, ಡಿಜಿಎಂ ಭೀಮೇಶ್ ಭಾಗವಹಿಸಿದ್ದರು. ಮೊದಲಿಗೆ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಮಕ್ಕಳಿಗೆ ಪೇಂಟಿಂಗ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದರು. ಪರಿಸರ ಉಳಿಸುವ ಕುರಿತು ಜಾಗೃತಿ ಮೂಡಿಸುವ ಚಿತ್ರವನ್ನು ಮಕ್ಕಳು ಸೊಗಸಾಗಿ ಬಿಡಿಸಿದ್ದರು. ಪೇಂಟಿಂಗ್ನಲ್ಲಿ ಉತ್ತಮ ಚಿತ್ರ ಬಿಡಿಸಿದ ಯಮುನಾಗೆ ಪ್ರಥಮ ಬಹುಮಾನ, ವಿಶ್ವನಾಥ್ಗೆ ದ್ವಿತೀಯ ಬಹುಮಾನ ಹಾಗೂ ರೂಪಾಗೆ ತೃತೀಯ ಬಹುಮಾನ ನೀಡಲಾಯಿತು. ಜೊತೆಗೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪ್ರಶಸ್ತಿ ಪತ್ರ ನೀಡಲಾಯಿತು. ಇನ್ನು ಪ್ರಾಂಶುಪಾಲರಾದ ಸತೀಶ್ ಮಾತನಾಡಿ ಮಕ್ಕಳಿಗೆ ಪರಿಸರ ಕಾಳಜಿ ವಹಿಸುವಂತೆ ತಿಳಿ ಹೇಳಿದರು. ಡಿಜಿಎಂ ಭೀಮೇಶ್ ಅವರು ಕಸ ವಿಂಗಡಣೆ ಬಗ್ಗೆ ಮಾಹಿತಿ ನೀಡಿದರು. ಎಜಿಎಂ ಶೋಭಾ ಮಾತನಾಡಿ ನಾವು ತಿನ್ನುವ ಹಣ್ಣಿನ ಬೀಜವನ್ನ ಬಿಸಾಡದೆ ಗಿಡವಾಗಿ ಬೆಳೆಸಿ ಅಂತ ಸಲಹೆ ಕೊಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಮಕ್ಕಳು, ಶಾಲಾ ಸಿಬ್ಬಂದಿ ಹಾಗೂ ಗಣ್ಯರು ಪರಿಸರ ರಕ್ಷಣೆಗೆ ಪ್ರತಿಜ್ಞೆ ಮಾಡಿದರು. ನಂತರ ಶಾಲೆ ಆವರಣದಲ್ಲಿ ಗ್ರೂಪ್ ಫೋಟೋಗೆ ಎಲ್ಲರೂ ಪೋಸ್ ಕೊಟ್ಟಿದ್ದು ವಿಶೇಷವಾಗಿತ್ತು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.